ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಆರನ್ ಪರ್ವೇಜ್. ಸೊ ಗಾಯ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಬಿನಿ ಡ್ಯಾಮ್. ಇದು ಬಂದು ನಮ್ಮ ಮೈಸೂರು ಡಿಸ್ಟಿಕಲ್ಲಿ ಇರುವಂತಹ ಅತಿ ದೊಡ್ಡ ಡ್ಯಾಮ್ ಅಂತ ಹೇಳ್ಬೋದು. ಮತ್ತು ಈ ಡ್ಯಾಮ್ ಮೇಲೆ ಕರ್ನಾಟಕದಲ್ಲಿ ಇದೇ ಫಸ್ಟ್ ಲೋಡ್ ಆಗಿರೋದು. ಫುಲ್ಲು ಭರ್ತಿ ಆಗಿದೆ. ಮತ್ತು ಭರ್ತಿ ಆಗಿದ್ದನ್ನ 15,000 ಕ್ಯೂಸಸ್ ನೀರನ್ನ ಆಗಲೇ ಬಿಡುಗಡೆ ಮಾಡಿದ್ದಾರೆ. ಮತ್ತು ಈ ಡ್ಯಾಮ್ಗೆ ಹೋಗ್ಬೇಕಂದ್ರೆ ನೀವು ಮೈಸೂರು ಡಿಸ್ಟಿಕಲ್ಲಿರೋ ಎಚ್ ಡಿ ಕೋಟೆಗೆ ಬರಬೇಕು. ಎಚ್ ಡಿ ಕೋಟೆ ತಾಲೂಕಿನ ಮೊಟ್ಟ ಮೊದಲ ಡ್ಯಾಮ್ ಮತ್ತು ದೊಡ್ಡ ಡ್ಯಾಮ್ ಅಂತ ಹೇಳ್ಬೋದು. ಸೊ ಗೈಸ್, ನಮ್ಮನ್ನು ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಆದಮೇಲೆ ನಮ್ಮ ಒಂದು ಫ್ರೆಂಡ್ ಇದ್ದಾನೆ ನೋಡಿ, ಅವನ ಫ್ರೆಂಡ್ಗೆ ಫೋನ್ ಮಾಡ್ದ. ಅನಿಲ್ ಅಂತ ಒಬ್ಬರು ಅಂತರ್ಸಂತೆಯವರು, ಅಲ್ಲೇ ಅವರೇ. ಅವರು ಒಂದು ಇನ್ಫ್ಲೂಯೆನ್ಸಿನ ಪ್ರಕಾರ ನಮಗೆ ಒಳಗಡೆ ಬಿಟ್ಟರು. ಅದಾದಮೇಲೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡ್ತಾ ಇರಲಿಲ್ಲ. ಒಳ್ಳೆ ಟೈಮಲ್ಲಿ ಬೇರೆ ಫೋನ್ ಇತ್ತಲ್ಲ. ಮಾಡಿ ಹೋಗಬೇಡಿ ಎಲ್ಲಿ ಒಂದೇ ನಿಮಿಷ. ಪ್ರೆಸ್ ಅವ್ರ ಫ್ರೆಂಡ್ ಅವರು, ಪ್ರೆಸ್ ಅನಿಲ್ ಅಂತ. ಆಯ್ತು ಸಾಕು. ಬಿಡಲ್ಲ ಅಂತ ಗೊತ್ತಿಲ್ಲ ನಿಮಗೆ. ಬಂದ್ಬಿಟ್ರೆ ವೇಟ್ ಮಾಡಿ. ಗಾಡಿ ಸೈಡ್ ಬ್ರೋ, ಎಲ್ಲಿದ್ದೀರಾ? ಇದು ಈ ಬೀಚ್ನಲ್ಲಿ ಗೇಟ್ ಹತ್ರ ಬಿಡ್ತಿರ್ಲಿಲ್ಲ. ಅವ್ರು ಕರ್ಕೊಂಡು ಮಾಡಿಕೊಡಿ ಅಂದರು. ಫೋನ್ ಹೇಳಿದೆ. ಹಾಂ, ನಾನು ಪಿ ಸಿ ಆರ್ ಒಂದು ಮಾತು ನೀವು ಹೇಳಿದ್ವಿ, ಫೋನ್ ಮಾಡಿ ಅಂತ ಇದ್ರು. ಅದಕ್ಕೆ ಕೊಡ್ತೀನಿ, ಮಾತಾಡಿ ಗೊತ್ತಾಯ್ತದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಮತ್ತೆ ಗಾಡಿ ಸೈಡ್ಗೆ ಹಾಕಿ ಸ್ವಲ್ಪ. ಅವ್ರು ಹೇಳಿ, ನಾನು ಮಾತಾಡ್ತೀನಿ. ಗಾಡಿ ಸೈಡ್ಗೆ ಹಾಕಿ ಬರೀ, ಆ ಗಾಡಿ ಬರಬಾರ್ದಾ? ಸೊ ಗೈಸ್, ತುಂಬಾ ಟ್ರಾಫಿಕ್ಕು, ಯಾರೂ ಬಿಡ್ತಾ ಇಲ್ಲ. ಇಷ್ಟೊಂದು ಕ್ರೌಡ್ ಇದೆ ಅಂದರೆ ಡ್ಯಾಮ್ ಫುಲ್ ತುಂಬಿದೆಯಲ್ಲ. ಇಲ್ಲ ಇಲ್ಲ ರಿಟರ್ನ್ ಈ ಕಡೆ ಬರೋಂಗಿಲ್ಲ, ಮತ್ತು ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ ಅಂತ. ಡ್ಯಾಮ್ ಮಾತ್ರ ತುಂಬ ಫುಲ್ ಆಗಿದೆ ಲೋಡು, ಬಟ್ ಇನ್ನೂ ತುಂಬಬೇಕು. ಇವಾಗ ಫುಲ್ಲು ಬಿಟ್ಬಿಟ್ಟಿದಾರೆಲ್ಲ ಡ್ಯಾಮು, ಹೊರಗಡೆ ನೀರು, ಅದರಿಂದ ಕಮ್ಮಿ ಆಗಿರೋದು. ನೋಡಿ, ಒಳಗಡೆ ನಿಲ್ಸ್ಬೇಡಿ ಅಂತ ಹೇಳಿದಾರೆ. ಇಲ್ಲಿ ನೋಡಿ, ಇವ್ರು ಯಾರು ನೇಚರ್ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ. ಜೀವನದಲ್ಲಿ ಒಂದ್ಸಲ ಇಲ್ಲೆಲ್ಲ ಓಡಾಡಬೇಕು. ಅವಾಗ ಬಂದಿದ್ದು, ಚಿಕ್ಕವ್ರಿದ್ದಾಗ ಬಂದಿದ್ದು. ಅವಾಗ ನಾವೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಿದ್ದು, ಅವಾಗಲೇ ಬಂದಿದ್ದು. ಅವಾಗ್ಲಿಂದ ಬಿಡ್ತಾ ಇರಲಿಲ್ಲ, ಇವತ್ತೇ ಬಿಟ್ಟಿರೋದು. ಏನೇ ಇದ್ರು ರೆಫರೆನ್ಸ್ ಇರಬೇಕು. ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಚೆನ್ನಾಗಿ ಓದಿ ಎಲ್ಲರೂ. ಎಜುಕೇಷನ್ ಎಲ್ಲ ತಗೋ ಯೂಸ್ ಆಗೋದು. ಇಲ್ಲಾಂದರೆ ಯಾರು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆ ಕಡೆ ಕಾಣ್ತಿದೆ ನೋಡಿ, ಲಾಸ್ಟಲ್ಲಿ ಅಲ್ಲಿ ಗೇಟ್ ಇರೋದು. 4 ಗೇಟ್ ಇದೆ. ಇದು ಇದೆಲ್ಲ ಸೂಸೈಡ್ ಪಾಯಿಂಟ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಬೇರೆ ಜನಗಳು ಯಾರು ಓಡಾಡಕ್ಕೆ ಬಿಡೋದಿಲ್ಲ. ಅದೊಂದೇ ರೀಸನ್ ಇದೆಲ್ಲ ಅಂದರೆ ಬಿಡ್ತಾರೆ. ತುಂಬ ಸಖತ್ತಾಗೈತೆ ಮಾತ್ರ ಇಲ್ಲಿ ಅಲ್ವಾ. ಈ ಥರ ನೇಚರ್ ಎಲ್ಲೂ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಸಮಥಿಂಗ್ ಎಲ್ಲೂ ಸಿಗಲ್ಲ ಅನ್ಕೋತೀನಿ ನಾನು. ನೋಡಿ, ಅದೇ ಗೇಟು. ಪೊಲೀಸ್ ಕಾರ್ ಒಳಗಡೆ ಬಿಡಕ್ಕೆ ನಮ್ಮನ್ನ ಬಿಡ್ತಾ ಇಲ್ಲ, ಹೊಡೆಯಂಗೆ ಬರ್ತಾವನೆ. ಇಲ್ಲಿ ನೋಡಿ, ಇಲ್ಲಿ ಕಪಲ್ಸ್ ನೋಡಿ, ಕಪಲ್ಸ್ ಜಾಸ್ತಿ ಮೋಸ ಅಲ್ವಾ ಇದು? ಇದು ಮೋಸ ಬಿಡಿ ಇದು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ. ನೀನು ಹೋಗಪ್ಪ, ಯಾರಪ್ಪ ಬೇಡ ಅಂದ್ರು. ಯಾಕಪ್ಪ ಮೋಸ ಅಂತ್ಯಾ? ಇಲ್ವಲ್ಲ ನಮ್ಗೆ ಯಾರನ್ನು ಇದ್ರೇನೋ ಕರ್ಕೊಂಡು ಹೋಗ್ಬೋದು. ಬಿಳ್ಸೋ ಒಂದು ಹುಡುಗಿನ ಯಾವ್ದಾದ್ರು, ಇಲ್ಲ ಮದುವೆ ಆಗ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ಎಲ್ಲ ನಿಲ್ಸಂಗಿಲ್ವಂತೆ. ಹೋಯ್ತವ್ರೆ Who stopped you?
ನಿಮ್ಮನ್ನ ತಡೆದಿರುವವರು ಯಾರು? ಕಾರ್ ಯಾರು ನಿಲ್ಸ್ಬೇಡಿ ಅಂತ ಇದು ನೋಡಿ, ಇದು ಈಗ ಪಾರ್ಕ್ ಮಾಡೋಕ್ಕೆ ಇದು ಎಸ್ಟಿಮೇಟ್ ಮಾಡವ್ರೆ ಕಬಿನಿ ಡ್ಯಾಮ್ ಮುಂದೆ. ಈಗ KRS ಡ್ಯಾಮಲ್ಲಿ ಬೃಂದಾವನ ಗಾರ್ಡನ್ ಆಯ್ತಲ್ಲ, ಆ ಟೈಪಲ್ಲಿ ಇದನ್ನು ಮಾಡ್ತಾರೆ. ಇದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಗ್ರೀನ್ ಶಿವಕುಮಾರ್ MLA ಅವರು ಒಟ್ಟಲ್ಲಿ ಇದೆಲ್ಲ ಆಲ್ಮೋಸ್ಟ್ ಮಾಡ್ತಾರೆ ಬೇಗ. ನೋಡಿ ಡ್ಯಾಮ್ ಮೇಲೂ ಇವನು ಸ್ಪೀಡಾಗಿ ಫರಾರಿ ಓಡಿಸ್ತಾನೆ ನೋಡಿ. ಸ್ವಲ್ಪ ಕೇಸ್ ಹಾಕಿ ಮೇಲೆ ವಿಡಿಯೋ ಏನಕ್ಕೆ ಮಾಡಬೇಡ ಅಂತ ಹೇಳ್ದ ಅವನು. ವಿಡಿಯೋ ಏನಕ್ಕೆ ಅಂದರೆ ಅಲ್ಲಿ ಪೊಲೀಸ್ ಹಿರಿಯರ್ ಆಫೀಸರ್ಸ್ ಇರ್ತಾರೆ, ಅದು ನೋಡಿ ಇನ್ನೂ ಟೂರಿಸ್ಟ್ಗಳು ಬರ್ತಾರೆ ಅನ್ನೋದು ರೀಸನಿಂದ ಆ ಥರ ಅವ್ರಿಗೆ ಟಾರ್ಚರ್ ಕೊಡ್ಬಾರ್ದು ಯಾರು ಅಂತ. ಅಲ್ಲಿ ನೋಡಿ ಡ್ಯಾಮು ಅದೆಲ್ಲ ತುಂಬೋಯ್ತಿತ್ತು ಅನ್ಬೇಕು. ಯಾರು ಸ್ಪೀಡಾಗಿ ಹೋಗಲ್ಲ. ಸೆಕೆಂಡ್ ಆಗಿ ಹಿಡ್ಕೊಂಡು ಹೋಗ ಸಾಕು. ಹಿಂದೆ ಕ್ಯಾಮರಾ ಇದೆ. ಗೇಟ್ ಹತ್ರ ವಿಡಿಯೋ ಮಾಡಲಿಲ್ಲ ಮಗ, ಸಾಕು ಸಾಕು. ಇಲ್ಲಿದೆ ಇನ್ನೂ ವಿಡಿಯೋ ಮಾಡ್ಕೊಂಡು ಆಗ್ತಿರ್ತೀನಿ. ವೇಟ್ ಮಾಡೋದು, ಬ್ರೇಕ್. ಸೊ ಗೈಸ್ ಇಲ್ಲಿ ಯಾರಿಗೂ ನಿಲ್ಸಕ್ಕೆ ಕೊಡ್ತಾ ಇಲ್ಲ ನೋಡಿ. ಡ್ಯಾಮ್ ನೀರು ಯಾವ ಥರ ಹೋಗ್ತಾ ಇದೆ. ಸೊ ಈ ಕಡೆ ಹೋಗ್ತಾರೆ ನೀರು, ಈ ಕಡೆ ಇರೋ ಡ್ಯಾಮು, ಈ ಕಡೆಯಿಂದ ನೀರು ಹೋಗುತ್ತೆ. ಕಾಣ್ತಾ ಇದೆಯಾ ನೋಡಿ. ನಮ್ಮ ಹುಡುಗ ಇಲ್ಲಿ ವೀಡಿಯೋ ಮಾಡ್ತಾವನೆ. ಅಲ್ಲೇ ಪೊಲೀಸನ್ನು ಆಗಲೇ PP ಉತ್ತಾವನೆ ಹೊರಡಿ ಅಂತ. ನೋಡಿ ಈ ಕಡೆ ಇರೋದು ಡ್ಯಾಮು, ಕಾಣ್ತಾ ಇದೆ ಡ್ಯಾಮು. ಈ ಕಡೆ ಇದೆ ನೋಡಿ ಡ್ಯಾಮ್. ಫುಲ್ಲು ದೊಡ್ಡ ಡ್ಯಾಮ್ ಇದು. ಈ ಕಡೆ ಡ್ಯಾಮು, ಇದು ಬ್ರಿಡ್ಜ್ ಇರೋದು. ನಾನು ನಿಂತಿರ್ತೀವಿ ಬ್ರಿಡ್ಜು. ಇದು ಬ್ರಿಡ್ಜ್ ದಾಟಿದ್ರೆ ಆ ಕಡೆ ಗೇಟ್ ಇದೆ. ನೋಡಿ ಕಾಣ್ತಾ ಇದೆ ಗೇಟ್ ಇದೆ. ನೋಡಿ ಯಾವ ಥರ ಹೋಗ್ತಾ ಇದೆ. ಪೊಲೀಸ್ ಅಂತಂದರೆ ಇವಾಗ ಎಲ್ಲರೂ ವಾಡ್ಕೊಳ್ತಾನೆ ಇದೆ. ಮುಂಚೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ಬಿಡ್ತಿದ್ರು. ಈ ಕಡೆ ಬಂದ್ಬಿಟ್ಟು ಡ್ಯಾಮಿನ ನೀರೆಲ್ಲ ಈ ಕಡೆ ಅಲ್ಲಿ ಕಾಣ್ತಾ ನೋಡಿ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ನೀರು ನೋಡಿ ಬಂದಿತ್ತು. ಇವರೆಲ್ಲ ಸೂಸೈಡ್ ಪಾಯಿಂಟ್ ಬಂದ್ಬಿಟ್ಟು ಸೂಸೈಡ್ ಆಗೈತೆ ಹೇಳ್ಬಿಟ್ಟು ಎಲ್ಲ ಇಟ್ಬಿಟ್ಟಿದ್ರು. ಅಲ್ಲೇ ಬಿಡ್ತೀವಿ ನೋಡಿ. ಸಿಕ್ಕಾಪಟ್ಟೆ ಬೈತಾ ಇದಾರೆ. ನಾನು ಅವಾಗಲಿಂದ ಗಾಡಿ ಸ್ಟಾರ್ಟ್ ರನ್ನಿಂಗ್ ಎಲ್ಲ ನಿಲ್ಸ್ಬಿಟ್ಟಿದ್ದೀನಿ. ನೋಡಿ ಹಿಂಗೆ ಡ್ಯಾಮ್ ನೋಡ್ಬಿಟ್ಟು ಖುಷಿಲಿ ಡ್ಯಾಮ್ ಹಂಗೆ ನಿಲ್ಸ್ಬಿಟ್ಟಿದ್ದೀನಿ. ಹಿಡ್ಬೇಕು ಏನಂತ ನೋಡೋದು. ಹಂಗೆ ಹಿಡಿ ಪೊಲೀಸರಿಗೆ. ಇನ್ನೊಂದು 2 ನಿಮಿಷ ನೋಡ್ಬೋದಿತ್ತು, ಬಟ್ ಫುಲ್ ಟ್ರಾಫಿಕ್ ಆಗ್ಬಿಡ್ತದೆ ಅಂತ ಡ್ಯಾಮ್ ಮೇಲೆ ಜಾಗ ಸ್ಪೇಸ್ ಕಡಿಮೆ ಆಯ್ತಲ್ಲ, ಆ ಸೈಡ್ ನೋಡ್ಬೋದಲ್ವಾ, ಇಲ್ಲಿ ಆಗ್ಲೇ ನಿಲ್ಸ್ಬಿಟ್ರು ನೋಡಿ ಗಾಡಿನ. ಆ ಸೈಡು ಕಾರ್ಗಳು ಬರ್ತವೆ. ಈ ನನ್ನ ಮಕ್ಕಳು ಮಾಡೋದಕ್ಕೆ ಎಲ್ರಿಗೂ ಬೈತಾರೆ ಈಗ. ಇದು ನಮ್ಮ ಡ್ಯಾಮ್ದು ಲೋಡ್ ಆದಾಗ ಆಟೋಮೆಟಿಕ್ ನೀರು ನೋಡಿ, ಕೇಸಿಂಗ್ ಪೈಪು ಏನು ಮೋಟ್ರ್ ರನ್ ಆಗಿಲ್ಲ, ಏನಾಗಿಲ್ಲ, ಆಟೋಮೆಟಿಕ್ ಬರ್ತಾ ಇರೋದು ನೀರು ನೋಡಿ.
ಸೊ ಗೈಸ್, ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಟು ಸಬ್ಸ್ಕ್ರೈಬ್ ಗೈಸ್.